ಶಿವ ಪಾರ್ವತಿಯರ ಸನ್ನಿಧಾನ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧಗೊಂಡಿರುವಂತಹ ಶಿವಗಂಗೆಯಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ಮೂಡಲಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ತೀರ್ಥಕಂಬದಲ್ಲಿ ಗಂಗಾಜಲ ಉತ್ಪತ್ತಿ ಆಗುತ್ತೆ. ಏನಿದು ಕತೆ ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಹಿಮಾಲಯದಲ್ಲಿರುವಂತಹ ತ್ರಿಯುಗಿ ನಾರಾಯಣ ದೇವಸ್ಥಾನ ಹತ್ತಿರ ಪಾರ್ವತಿ ಕಲ್ಯಾಣ ನಡೀತಾ ಇರುತ್ತೆ. ಇದಕ್ಕೆ ಸಾಕ್ಷಿಯಾಗಿ ದೇವಾನುದೇವತೆಗಳು ಋಷಿ ಮುನಿಗಳೆಲ್ಲ ಉತ್ತರ ಭಾಗದಲ್ಲಿ ಸೇರಿರುತ್ತಾರೆ. ಶಕ್ತಿ ಎಲ್ಲವೂ ಕೂಡ ಉತ್ತರದಲ್ಲಿ ಕೇಂದ್ರೀಕರಿಸಿರುತ್ತೆ. ದಕ್ಷಿಣ ಭಾಗದಲ್ಲಿ ಸಮತೋಲನ ಕಳ್ಕೊಳ್ತಾ ಇರುತ್ತೆ. ಇದನ್ನು ಅರಿತಂತಹ ಶಿವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಗಸ್ತ್ಯ ಮುನಿಗಳಿಗೆ ಆದೇಶ ಮಾಡ್ತಾನೆ, ನೀವು ದಕ್ಷಿಣ ಭಾಗಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಭೂಮಿಯ ಸಮತೋಲನವನ್ನು ಸರಿ ಮಾಡಿ ಅಂತ. ಆದರೆ ಅವ್ರಿಗೆ ಒಳಗಡೆ ಬೇಜಾರಿರುತ್ತೆ, ಯಾಕಂದರೆ ಪಾರ್ವತಿ ಕಲ್ಯಾಣ ನೋಡಲಾಗ್ತಾ ಇಲ್ಲ ಅಂತ. ಇದನ್ನು ಅರಿತಂತಹ ಶಿವ ಹೇಳ್ತಾನೆ, ನೀವು ಚಿಂತೆ ಮಾಡಬೇಕಾಗಿಲ್ಲ. ದಕ್ಷಿಣ ಭಾಗದಲ್ಲಿ ಶಿವಗಂಗೆ ಇದೆ. ಬೆಟ್ಟದ ತುದಿಯಲ್ಲಿ ಗಂಗಾಜಲ ಉತ್ಪತ್ತಿ ಆಗುತ್ತೆ. ಅದನ್ನು ತಂದು ಅಭಿಷೇಕಾದಿಗಳನ್ನು ಮಾಡಿ ಗಿರಿಜಾ ಕಲ್ಯಾಣ ಮಾಡಿ ಸ್ವಯಂ ನಾನೇ ಬಂದು ಅಲ್ಲಿ ನೆಲೆಸ್ತೀನಿ ಅಂತ ಭಗವಂತ ಮಾತು ಕೊಟ್ಟ ಅಂತ ಪ್ರತೀತಿ. ಅದಕ್ಕೆ ಸಾಕ್ಷಿ ಎಂಬಂತೆ ಬೆಟ್ಟದ ತುದಿಯಲ್ಲಿ ಉರಿಕಂಬ ತೀರ್ಥಕಂಬ ಅಂತ ಇದೆ. ಅದರ ನಡುವಿನಲ್ಲಿ ಇಂದಿಗೂ ಕೂಡ ಗಂಗಾಜಲ ಉತ್ಪತ್ತಿ ಆಗುತ್ತೆ. ಯಾವತ್ತು ಅಂತ ಹೇಳಿದ್ರೆ 15ನೇ ತಾರೀಕು 12:45 ಸರಿಯಾಗಿ ತೀರ್ಥ ಉದ್ಭವವಾಗುತ್ತೆ. ಈ ಒಂದು ಪವಾಡವನ್ನು ನೀವೆಲ್ಲರೂ ಕೂಡ ನೋಡಿ ಕಣ್ತುಂಬ್ಕೊಬೋದು. ಆ ಹರನ ಕೃಪೆಗೆ ಪಾತ್ರರಾಗ್ಬೋದು ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್.